ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ನಿಪ್ಪಟ್ಟು. ಈ ನಿಪ್ಪಟ್ಟಿಗೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ ಆದರೆ ತುಂಬ ರುಚಿಯಾಗಿರುತ್ತೆ. ಫಸ್ಟು ಒಂದು ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ ಕಡಲೆಕಾಯಿ ಬೀಜ ಹಾಕಿ ಅದು ಸಿಪ್ಪೆ ಬಿಡೋ ಗಂಟ ಫ್ರೈ ಮಾಡಿಕೊಂಡು ಆನಂತರ ಕಡಲೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕೆಂಪಗಾಗಬೇಕು, ಆ ಥರ ಸೀಸ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ 4-5 ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಕಡ್ಡಿಯಷ್ಟಾದರೆ ಸಾಕು. ಇದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರತರಿ ಆಗಬೇಕು, ಆ ಥರ ಗ್ರೈಂಡ್ ಮಾಡ್ಕೋಬೇಕು. ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು. ಈ ನಿಪ್ಪಟ್ಟು ಬೇಕ್ರಿ ಸ್ಟೈಲ್ ಟೇಸ್ಟ್ನ ಕೊಡುತ್ತೆ. ಈ ನಿಪ್ಪಟ್ಟಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಅದು ಚಿರೋಟಿ ರವೆ. ಚಿರೋಟಿ ರವೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಒಂದು ಪಾತ್ರೆಗೆ 1 ಲೋಟ ರವೆ, 1 ಲೋಟ ಮೈದಾ ಮತ್ತು 1 ಲೋಟ ಬೋಂಡ ಬಜ್ಜಿಗೆ ಹಾಕ್ತೀವಲ್ಲ ಆ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ತುಂಬಾ ಉಪ್ಪಾದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಬಿಳಿ ಎಳ್ಳು ತೊಗೊಳ್ಳೋಣ. 1 ಟೇಬಲ್ ಸ್ಪೂನ್ ಆದರೆ ಸಾಕು. ಎಳ್ಳು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಾವೇನು ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಆ ಮಿಶ್ರಣನೇ ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಬೇಕು. ಮತ್ತು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2-3 ಸ್ಪೂನ್ ಬಟರ್ ಹಾಕ್ಕೊಂಡು ಅದನ್ನ ಕರಗಿಸ್ಕೋಬೇಕು. ಕರಗಿಸ್ಕೊಂಡಾದ್ಮೇಲೆ ಅದನ್ನ ಏನು ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಬೇಕು. ಬೆಣ್ಣೆ ಇಲ್ಲ ಅಂತಂದರೆ ಎಣ್ಣೆ ಅಥವಾ ತುಪ್ಪ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಉಂಡೆ ಬರಬೇಕು. ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಿಸುವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಸ್ವಲ್ಪ ತೆಳುಗೆ ಕಲಿಸ್ಕೊಳ್ಳಿ. ಚಿರೋಟಿ ರವೆ ಆಗಿರೋದ್ರಿಂದ ಆಮೇಲೆ ಗಟ್ಟಿ ಆಗುತ್ತೆ. ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈಗ ನೋಡಿ 15 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಅದನ್ನು ನಾದ್ಕೊಂಡು ಸಣ್ಣ ನಿಮ್ಗೆ ಎಷ್ಟೆಷ್ಟು ಅಗಲ ನಿಪ್ಪಟ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೋಬೇಕು. ಚಿಕ್ಕದಾದ್ರೂ ಪರವಾಗಿಲ್ಲ, ದೊಡ್ಡದಾದ್ರೂ ಪರವಾಗಿಲ್ಲ, ಎಲ್ಲ ಒಂದೇ ಸೈಜ್ ಮಾಡಿಕೊಂಡು ಒಂದು ಎಣ್ಣೆ ಕವರ್ ಇಟ್ಕೊಂಡು ಎಣ್ಣೆ ಕವರ್ ಮೇಲೆ ಈ ಥರ ಒತ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನಿಪ್ಪಟ್ಟು ಮಿಷಿನ್ ಇರೋದ್ರಿಂದ ಅದರಲ್ಲಿ ಒತ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಒಂದು ತಟ್ಟೆ ಮೇಲೆ ಇನ್ನೊಂದು ತಟ್ಟೆನ ದಬಾಕಿ ಮಾಡ್ಕೊಬೋದು. ಈ ಥರ ಒಂದೊಂದೇ ಎಲ್ಲ ಒತ್ತಿಟ್ಕೊಂಡು ಎಲ್ಲ ಒಟ್ಟಿಗೆ ಒಂದೇ ಸತಿ ಒಂದು 5-6 ಬಾಣಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಎಣ್ಣೆಗೆ ಬಿಟ್ಕೊಳ್ಳೋಣ. ಎಣ್ಣೆ ಕಾದಿರಬೇಕು. ಕಾದಿರೋ ಎಣ್ಣೆಗೆ ಏನು ನಿಪ್ಪಟ್ಟು ಒತ್ತಿಟ್ಕೊಂಡಿದ್ವಿ ಅದನ್ನು ಹಾಕೋಣ. ಹೈ ಫ್ಲೇಮ್ ಇಟ್ಕೊಂಡು ಒಂದು ಕಡೆ ಬೇಯಿಸ್ಕೋಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂದು ಕಡೆ ಬೇಯಿಸ್ಕೊಬೇಕು. ಈಗ ಮೀಡಿಯಮ್ ಫ್ಲೇಮಲ್ಲಿ 2 ಕಡೆ ಬೇಯಿಸ್ಕೊಬೇಕು. ಅದು ಬ್ರೌನ್ ಕಲರ್ ಬರಬೇಕು, ಆ ರೀತಿ ಬೇಯಿಸ್ಕೊಂಡು ಈಗ ಒಂದು ಸ್ಟ್ರೈನರ್ಗೆ ಎತ್ತಾಕೊಳ್ಳಿ. ಈಗ ರೆಡಿಯಾಗಿದೆ ಬಿಸಿ ಬಿಸಿ ಗರಂ ನಿಪ್ಪಟ್ಟು. ಈ ನಿಪ್ಪಟ್ಟು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೂ ಏನಾದ್ರು ನಿಪ್ಪಟ್ಟು ಮಾಡಬೇಕು ಅಂದರೆ ಈ ರೆಸಿಪಿ ಟ್ರೈ ಮಾಡಿ ಮನೇಲಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.